Yes, next we are moving to bioreactors. ಈಗ ನಿಮಗೆ ಆಗಲೇ ಹೇಳಿದಾಗೆ ಬಯೋರಿಯಾಕ್ಟರ್ಸ್ ಎರಡಿದೆ. ಒಂದು ಸಿಂಪಲ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, ಇನ್ನೊಂದು ಸ್ಪಾರ್ಕ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಓಕೆ, ನಿಮ್ಮ ಟೆಕ್ಸ್ಟ್ ಮತ್ತೆ ನಿಮ್ಮ ಸಿಲೆಬಸ್ ಒಳಗೆ ಇವನ್ ಆನ್ಯುವಲ್ ಎಕ್ಸಾಮ್ ಒಳಗೆ ಈ ಡಯಾಗ್ರಾಮ್ ಅನ್ನ 3 ಮಾರ್ಕ್ಸ್ ಗೆ ಓಕೆ ಐ ಥಿಂಕ್ ಒಂದು 3-4 ಸಲ ಕೇಳಿದ್ದಾರೆ. ಬಹಳ ಸಿಂಪಲ್ ಇದೆ. Okay, this is a large sized stainless steel container which is to be airtight irutte of capacity 100 to 1000 liters. Okay, large sized stainless steel airtight container of capacity 100 to 1000 liter. Okay, this having certain what we call device, one motor which is to be connected with microprocessor unit. That motor that is to be connected to flat bladed impeller. Okay, this flat bladed impeller helps in mixing of broth. ನಾವೇನು ಬಯೋಲಾಜಿಕಲ್ ಪ್ರೋಸೆಸ್ ಕಲ್ಚರ್ ಮೀಡಿಯಂ ಕೊಟ್ಟಿರ್ತೀವಿ ಆ ಕಂಟೆಂಟ್ಸ್ ಅನ್ನ ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಟ್ ಹ್ಯಾಸ್ ಕರ್ವ್ಡ್ ಬೇಸ್. ಇದರದ್ದು ಬೇಸ್ ಏನಾಗಿರುತ್ತೆ ಅಂತಂದ್ರೆ ಕರ್ವ್ಡ್ ಬೇಸ್ ಇರುತ್ತೆ. ದಟ್ ಹೆಲ್ಪ್ಸ್ ಫಾರ್ ಪ್ರಾಪರ್ ಎಸಿಟೇಷನ್ ಆರ್ ಮಿಕ್ಸಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಹ್ಯಾವ್ the inlet that is called sterile air. Okay, sterile air ಅಂತಂದ್ರೆ ಆಕ್ಸಿಜನ್ ಇರುತ್ತೆ ಬಟ್ ಫ್ರೀ ಫ್ರಮ್ ಮೈಕ್ರೋಬ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಸ್ಟೀಮ್ ಫಾರ್ ಸ್ಟರಲೈಸೇಷನ್. ಸ್ಟೀಮ್ ಫಾರ್ ಸ್ಟರಲೈಸೇಷನ್ ಮೀನ್ಸ್ ಒಂದು ಪ್ರೋಸೆಸ್ ನಾವು ಒಂದು ಕಲ್ಚರ್ ಮಾಡಿದ ಮೇಲೆ ಬಯೋರಿಯಾಕ್ಟರ್ ಓಕೆ ಇನ್ನೊಂದ್ಸಲ ನೀವು ಮತ್ತೆ ಬೇರೆ ಕಲ್ಚರ್ ಮಾಡಬೇಕಾದಾಗ ಸ್ಟರಲೈಸ್ ಮಾಡಬೇಕಾಗುತ್ತೆ. ಸಿಂಪಲ್, ನೀವು ಮನೆ ಒಳಗೆ ಪಾತ್ರೆ ಒಂದ್ಸಲ ಅಡಿಗೆ ಮಾಡಿದ ಮೇಲೆ ಇನ್ನೊಂದ್ಸಲ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ವಾಶ್ ಮಾಡ್ತೀವಿ. But ಇಲ್ಲಿ ಏನಂದ್ರೆ we are using steam for sterilization. Next, it has acid base for pH control. Okay, pH monitoring system ಇರುತ್ತೆ, ಅದು ನಿಮಗೆ ಆಸಿಡ್ ಬೇಸ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೋಮ್ ಬ್ರೇಕರ್ ಅಂತ ಬರುತ್ತೆ. ಓಕೆ, ಈ ಮಿಕ್ಸ್ ಆಗಬೇಕಾದಾಗ ಫೋಮ್ ಫಾರ್ಮೇಶನ್ ಆಗ್ತಿರುತ್ತೆ. ಆ ಫೋಮ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದಿ ಡಯಾಗ್ರಾಮ್. ಓಕೆ, 1 2 3 4 5 6 7 1 2 3 4 5 6 6 ಲೇಬಲ್ಸ್ ಇದೆ. 3 ಮಾರ್ಕ್ಸ್ ಗೆ ಆನ್ಯುವಲ್ ಎಕ್ಸಾಮ್ ನೊಳಗೆ ಬಹಳಷ್ಟು ಸಲ ಕೇಳಿದ್ದಾರೆ. ಓಕೆ, ವಿತ್ ಎಕ್ಸ್ಪ್ಲನೇಷನ್ ನೀವು ಬರೀಬಹುದು, ಬಟ್ ಡಯಾಗ್ರಾಮ್ ಅನ್ನ ಬಹಳಷ್ಟು ಸಲ ಅಲ್ಲಿ ಕೇಳಿದ್ದಾರೆ. ಇನ್ನು ಸ್ಪಾರ್ಕ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, ಇದನ್ನ ಡಯಾಗ್ರಾಮ್ ಎಕ್ಸಾಮ್ ನೊಳಗೆ ಕೇಳಿಲ್ಲ. ಓಕೆ, ಇಟ್ ಹ್ಯಾವಿಂಗ್ ಓನ್ಲಿ ಒನ್ ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್. ಇಲ್ಲಿ ಬಬಲ್ಸ್ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ಆಕ್ಸಿಜನ್ ಡೆಲಿವರಿ. ಓಕೆ, ಎಸ್, ಅದರ ಜೊತೆಗೆ ಗ್ಯಾಸ್ ಎನ್ರಿಚ್ಮೆಂಟ್ ಇಂಪೆಲ್ಲರ್ ಇರುತ್ತೆ. ಓಕೆ, ಏರ್ ಇನ್ಲೆಟ್ ಇದೆ. ಓಕೆ, ಇದು ಸ್ಪಾರ್ಕ್ಡ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಈಗ ನಾವು ಮ್ಯಾಕ್ಸಿಮಮ್ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ದು ಸಿಂಪಲ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಎಕ್ಸಾಮ್ ನೊಳಗೆ ಇದನ್ನೇ ಜಾಸ್ತಿ ಕೇಳಿದ್ದಾರೆ, ಅದನ್ನ ಒಂದ್ಸಲನೂ ಕೇಳಿಲ್ಲ. ಓಕೆ, ಬಟ್ ಡಯಾಗ್ರಾಮ್ ಇದೆ ಅಂಡ್ ಆಲ್ಮೋಸ್ಟ್ ಎಕ್ಸ್ಪ್ಲನೇಷನ್ ರಿಲೇಟೆಡ್ ಟು ಸಿಂಪಲ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಓಕೆ, ಫಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಆಗಲೇ ಹೇಳಿದ್ರಲ್ಲ, ಬಯೋರಿಯಾಕ್ಟರ್ಸ್ ಆರ್ ದಿ bioreactors ಹೆಸರೇ ಹೇಳುತ್ತೆ the container which favors for biological reactions or biological process. Bioreactors are the large airtight stainless, okay, stainless steel. ಓಕೆ, ಅಲ್ಲೇ ಮುಂದೆ ಬರೆದ್ಬಿಡೋಣ, ಏರ್ ಟೈಟ್. ಓಕೆ, ಎಸ್, ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ ಆಫ್ ಕೆಪಾಸಿಟಿ 100 to 1000 liters. Okay, yes, bioreactors are the large airtight stainless steel container of capacity 100 to 1000 liters. Okay, yes, it is a cylindrical stirred tank. It is cylindrical stirred tank. Okay, it is a cylindrical stirred tank with curved base
ಕರ್ವ್ ಬೇಸ್. ಓಕೆ, ನಾನು ಹಾಗೆ ಹೇಳಿದ್ದೀನಿ, ಬೇಸ್ ಕರ್ವ್ ಆಗಿರುತ್ತೆ. ವಿತ್ ಕರ್ವ್ ಬೇಸ್ ಟು ಫೆಸಿಲಿಟೇಟ್ the mixing of contents. Facilitate the mixing of contents. Mixing of contents. Okay, facilitate the mixing of contents. Next, ಅದರ ಜೊತೆಗೆ ಏನು ಹೇಳ್ತೀವಿ, the stirrer shaft. ಉದ್ದಕ್ಕಿದೆ ನೋಡಿ, ಇದನ್ನ ನಾವು ಶಾಫ್ಟ್ ಅಂತ ಹೇಳ್ತೀವಿ. ಇವು ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್. ದಿ ಸ್ಟರರ್ ತಿರುಗಿಸೋದು ಅಂತ. ಸ್ಟರರ್ ಶಾಫ್ಟ್. ಓಕೆ, ಎಸ್, ದಿ ಸ್ಟರರ್ ಶಾಫ್ಟ್ ವಿತ್ ಫ್ಲಾಟ್ ಬ್ಲೇಡೆಡ್ impeller with flat bladed impeller are connected to, okay, is connected to motor. Okay, the stirred shaft with a flat bladed impeller connected to motor is used for agitation andre mixing, used for agitation of the biomass. Agitation of the biomass. Okay, yes. Next to the bioreactor also has a O2 delivery system. The bioreactor has O2 delivery system. Okay, yes, oxygen delivery system, temperature and pH control unit, pH control unit. Okay, yes, and also foam breaker or foam controller system. Okay, yes, it has O2 delivery system ಅಂದ್ರೆ ಸ್ಟರೈಲ್ ಏರ್ ಇಂದ ಹೋಗೋದು. ನೆಕ್ಸ್ಟ್ ಆಸಿಡ್ ಬೇಸ್ pH ಕಂಟ್ರೋಲಿಂಗ್ ಸಿಸ್ಟಮ್ ಪ್ಲಸ್ ಅದರ ಜೊತೆಗೆ ಫೋಮ್ ಕಂಟ್ರೋಲಿಂಗ್ ಸಿಸ್ಟಮ್. ನೆಕ್ಸ್ಟ್ ಹಾರ್ವೆಸ್ಟ್ ಲೈನ್ to test the product periodically. Products periodically. Okay, yes, a harvest line to test the products periodically. Next to acid base is added. Acid or base is added. ಯಾವ್ದಕ್ಕೆ ಆಡ್ ಮಾಡ್ತೀವಿ? To acid base is added to maintain pH. Acid base are added to maintain pH. Antifoam is added. Antifoam is added to prevent foam. Okay, yes, ಇಷ್ಟು ನಾವೇನಪ್ಪಾ ಅಂತಂದ್ರೆ ಬಯೋರಿಯಾಕ್ಟರ್ ಬಗ್ಗೆ ಹೇಳ್ತೀವಿ. ಓಕೆ, ಬಹಳ ಸಿಂಪಲ್ ಇದೆ ಬಯೋರಿಯಾಕ್ಟರ್ಸ್. ಓಕೆ, ಎಕ್ಸಾಮ್ ನೋಡೋಕೆ ಹೇಳ್ತಾರೆ, ನೆನಪಾಗಬಾರ್ದು. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್, 3 ಮಾರ್ಕ್ಸ್. ಓಕೆ, ನಾನು ಹೇಳಿದ್ರೆ ಬಹಳಷ್ಟು ಸಲ ಡಯಾಗ್ರಾಮ್ ಕೇಳಿದರೆ, ಎಕ್ಸ್ಪ್ಲನೇಷನ್ ಕೇಳಿದ್ರು, ನೀವು ಬರೀಬಹುದು, ಏನು ಸಮಸ್ಯೆ ಇಲ್ಲ. ಓಕೆ, ಎಸ್, ಇಲ್ಲಿ bioreactors are the large
airtight stainless steel container of capacity 100 to 1000 liters. It is cylindrical stirrer tank with curved base to facilitate the mixing of contents. ನಾವು ಏನೇ ಮಾತಾಡ್ತಾ ಇರೋದಿದ್ರು ಇದ್ರ ಬಗ್ಗೆನೇ ಅಷ್ಟೇ, ಇದು ಅಲ್ಲ ಸ್ಪಾರ್ಕ್ಡ್ ಅಲ್ಲ. Okay, it has a cylindrical stirrer tank with curved base to facilitate the mixing of contents. Okay, yes, in the stirred shaft. Okay, yes, stirred shaft with flat bladed impeller or connected to motor is used for agitation of biomass. Okay, ಇದು ಮೇಲ್ಗಡೆ ಇರೋದು ಮೋಟರ್, ಇದು ಸ್ಟರರ್ಡ್ ಶಾಫ್ಟ್. ಆ ಕಡೆ ಈ ಕಡೆ ಇದಾವಲ್ಲ ಇವೇನಪ್ಪಾ ಅಂದ್ರೆ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್, ಅಂದ್ರೆ ಪ್ರಾಪರ್ ಆಗಿ ಮಿಕ್ಸ್ ಮಾಡ್ಲಿಕ್ಕೆ ಕಂಟೆಂಟ್ಸ್. ಓಕೆ, ನೆಕ್ಸ್ಟ್ ದ ಸ್ಟರರ್ಡ್ ಶಾಫ್ಟ್ ವಿತ್ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ ಕನೆಕ್ಟೆಡ್ ಟು ಮೋಟರ್ ಯೂಸ್ಡ್ ಫಾರ್ ಎಜಿಟೇಷನ್ ಆಫ್ ದಿ ಕಂಟೆಂಟ್ಸ್ ಆರ್ ಬಯೋಮಾಸ್. ನೆಕ್ಸ್ಟ್ ಬಯೋರಿಯಾಕ್ಟರ್ ಹ್ಯಾಸ್ O2 ಡೆಲಿವರಿ ಸಿಸ್ಟಮ್. ಇಲ್ಲಿದೆ ನೋಡಿ, ಸ್ಟರೈಲ್ ಏರ್ ಅಂತ ಏನ್ ಹೇಳ್ತೀವಲ್ಲ ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ಆಕ್ಸಿಜನ್ ಅನ್ನು ಒಳಗಡೆ ಬಿಡ್ತೀವಿ ಬೇಕಿದ್ದಾಗ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಟೆಂಪರೇಚರ್ ಕಂಟ್ರೋಲ್, pH ಕಂಟ್ರೋಲ್ ಯೂನಿಟ್ ಇರುತ್ತೆ, ಫೋಮ್ ಕಂಟ್ರೋಲರ್ ಸಿಸ್ಟಮ್. ಓಕೆ, ಅದ್ರ ಜೊತೆಗೆ ಹಾರ್ವೆಸ್ಟ್ ಲೈನ್ ಈಸ್ ಟು ಟೆಸ್ಟ್ ದ ಪ್ರಾಡಕ್ಟ್ಸ್ ಪಿರಿಯಾಡಿಕಲಿ. ಇದರೊಳಗೆ ಹಾರ್ವೆಸ್ಟ್ ಲೈನ್ ಅಂತ ಬರುತ್ತೆ, ಅದು ಪ್ರಾಡಕ್ಟ್ ಅನ್ನ ಪಿರಿಯಾಡಿಕಲಿ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಆಸಿಡ್ ಆರ್ ಬೇಸ್ ಈಸ್ ಆಡೆಡ್ ಟು ಮೇಂಟೈನ್ pH. ಆಂಟಿಫೋಮ್ ಈಸ್ ಆಡೆಡ್ ಟು ಪ್ರಿವೆಂಟ್ ಫೋಮ್. ಓಕೆ, ಇದು ಏನಪ್ಪಾ ಅಂತಂದ್ರೆ ಬಯೋರಿಯಾಕ್ಟರ್. ಇನ್ನ ಸ್ಪಾರ್ಕ್ಡ್ ಸ್ಟರರ್ ಟ್ಯಾಂಕ್ ಬಯೋರಿಯಾಕ್ಟರ್ ಹೇಳ್ಬೇಕಂದ್ರೆ ಡೈಗ್ರಾಮ್ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಈಸಿ ಇದೆ. ಓಕೆ, ಎಸ್ ಒಂದು ರೆಕ್ಟಾಂಗಲ್ ಬಾಕ್ಸ್ ತೋರಿಸಿ. ಓಕೆ, ಒಂದು ಏನು ಶಾಫ್ಟ್ ಪ್ಲಸ್ ಇಂಪೆಲರ್. ಓಕೆ, ಕೆಳಗಡೆ ಏರ್ ಇನ್ಲೆಟ್. ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ಏರ್ ಬಬಲ್ಸ್, ಅದಕ್ಕೆ ಹೇಳ್ತೀವಿ ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್. ಇನ್ನೊಂದು ಬಬಲ್ಸ್ ಡ್ರಾಮೆಟಿಕಲಿ ಇನ್ಕ್ರೀಸ್ ದಿ ಆಕ್ಸಿಜನ್ ಟ್ರಾನ್ಸ್ಫರ್. ಇನ್ನೊಂದ್ ಕಡೆ ಅದೇ ರೀಸನ್ ಏನಾಗುತ್ತೆ, ಗ್ಯಾಸ್ ಎಂಟರ್ಟೈನ್ಮೆಂಟ್. ಓಕೆ, ಇಷ್ಟು ನಾವೇನಪ್ಪಾ ಅಂದ್ರೆ ಅದರೊಳಗೆ ಡೈಗ್ರಾಮ್ ನಲ್ಲಿ ತೋರಿಸ್ತೀವಿ. ಡೈಗ್ರಾಮ್ ನ ಕೇಳಿದ್ರೆ ಕೇಳಬಹುದು 2 ಮಾರ್ಕ್ಸ್ ಗೆ. ಓಕೆ, ಯಾಕಂದ್ರೆ ಡೈಗ್ರಾಮ್ ಬುಕ್ ಅಲ್ಲಿ ಇದ್ದಾಗ ಹೇಳಕ್ಕಾಗಲ್ಲ ನಮ್ಗೆ ಡೈಗ್ರಾಮ್, ಬಟ್ ಎಕ್ಸ್ಪ್ಲನೇಷನ್ ಇರೋದೆಲ್ಲ ಏನಪ್ಪಾ ಅಂದ್ರೆ ಸಿಂಪಲ್ ಸ್ಟರರ್ ಟ್ಯಾಂಕ್ ಬಯೋರಿಯಾಕ್ಟರ್. ಓಕೆ, ಎಸ್, ಅಪ್ಲಿಕೇಶನ್ಸ್ ಆಫ್ ಬಯೋರಿಯಾಕ್ಟರ್ ಹೇಳೋಣ.